ಇವತ್ತು ಬಿಗ್ ಬಾಸ್ಗೆ ಗಿಲ್ಲಿ ಅವರ ತಂದೆ ತಾಯಿ ಬಂದಿದ್ದಾರೆ. ಬಟ್ ಒಂದು ತಮಾಷೆ ವಿಚಾರ ಏನು ಅಂದ್ರೆ, ಗಿಲ್ಲಿ ಅವರಪ್ಪ ಬರ್ತಿದ್ದಂಗೆನೆ ಜೊತೆಯಲ್ಲಿ ಇಷ್ಟೊಂದು ಕೋಲ್ ಬೇರೆ ತಗೊಂಡ್ಬಂದಿದ್ರು. ಮೊದ್ಲು ಅದ್ನೇನಕ್ ತಂದಿದ್ರು ಅಂತ ನಮ್ ಯಾರಿಗೂ ಗೊತ್ತಾಗ್ಲಿಲ್ಲ. ಆಮೇಲೆ ಅವರಪ್ಪ ಎಲ್ಲಿ ನಮ್ ಟಗರು ಮರಿ ಕಾಣ್ತಾ ಇಲ್ಲ ಅಂತ ಹುಡುಕೊಳ್ತಾ ಒಳಗಡೆ ಹೋದ್ರು. ಅಷ್ಟೊತ್ತಿಗೆ ಗಿಲ್ಲಿನ ಬಿಗ್ ಬಾಸ್ ಲಿವಿಂಗ್ ಏರಿಯಾದಲ್ಲೇ ಪಾಸ್ ಮಾಡಿದ್ದಾರೆ. ಅವನ ಜೊತೆ ಮಿಕ್ದವರು ಎಲ್ಲೆಲ್ಲಿದ್ರು ಅಲ್ಲಲ್ಲಿನೇ ಪಾಸ್ ಮಾಡಿಟ್ಟಿದ್ದಾರೆ. ಎತ್ಲಗು ಅಲ್ಲಾಡಂಗಿಲ್ಲ. ಅಷ್ಟೊತ್ತಿಗೆ ಅವ್ರಪ್ಪ ಒಳಗ್ ಬಂದ್ರು ಗುರು. ಗಿಲ್ಲಿ ಕಾಣ್ತಿದ್ದಂಗೆನೆ ತಂದಿರೋ ಕೋಲಲ್ಲಿ ಹೊಡೆದ್ರು ನಾಯಿ ಹೊಡೆದ್ರು ಗುರು. ಪಾಪ ಗಿಲ್ಲಿ ತುರ್ಸ್ಕೊಳ್ತಿದ್ದಾನೆ, ಆದ್ರೂ ಬಿಡ್ತಾ ಇಲ್ಲ. ನಮ್ಗಂತ್ರು ನಗು ತಡ್ಕೊಳಕ್ ಆಗ್ತಿಲ್ಲ. ಅವಾಗ್ಲೇ ಗೊತ್ತಾಗಿದ್ದು ಆ ಕೋಲ ಏನಕ್ ತಂದಿದ್ರು ಅಂತ. ಆದ್ರೆ ಇಲ್ಲಿ ಒಂದು ತಮಾಷೆ ಏನು ಅಂದ್ರೆ, ಎಲ್ಲಾರ ತಂದೆ ತಾಯಿಗಳು ಬರ್ತಿದ್ದಂಗೆನೆ ಅವ್ರ ಮಕ್ಳು ಹೇಗಿದ್ದಾರೆ, ಅವ್ರ ಆರೋಗ್ಯ ಚೆನ್ನಾಗಿದೆ ಅಂತ ವಿಚಾರಿಸ್ತಾರೆ. ಬಟ್ ಇವ್ರ ಏನ್ ಗುರು ಕೋಲ್ ತಗೊಂಡು ಹೊಡಿಯಕ್ ಹಚ್ಚಿದ್ದಾರೆ. ಇದನ್ನ ನೋಡ್ತಿದ್ದಂತ ಕಡೆ ಅಕ್ಕಪಕ್ಕ ರಾಶಿಕ್ ಹಾಗೂ ರಾಘವೇಂದ್ರ ಇದ್ರು. ಅವ್ರಿಗೆ ನಗು ತಡ್ಕೊಳಕ್ ಆಗ್ತಿಲ್ಲ, ಒಳಗೆ ನಗ್ತಿದ್ದಾರೆ. ಇನ್ನ ಪೌಡರ್ ರೂಮ್ ಅಲ್ಲಿ ಕಾವ್ಯ ಇದ್ದಾಳೆ, ಅಲ್ಲಂದ್ರು ಬಿದ್ದು ನಗ್ತಿದ್ದಾಳೆ ಕಾವ್ಯ. ತಡ್ಕೊಳಕ್ ಆಗ್ತಿಲ್ಲ ನಗುನ. ಸಖತ್ತಾಗಿತ್ತು ಗುರು. ಅಷ್ಟೊತ್ತಿಗೆ ಅವ್ರ ಅಮ್ಮ ಎಂಟ್ರಿ ಕೊಟ್ರು. ಇನ್ನೇನು ಅವ್ರಪ್ಪ ಇನ್ನು ಹೊಡಿಬೇಕು, ಅಷ್ಟೊತ್ತಿಗೆ ಅವ್ರ ಅಮ್ಮ ಎಂಟ್ರಿ ಕೊಟ್ಬಿಟ್ರು. ಅಷ್ಟೊತ್ತಿಗೆ ಬಿಗ್ ಬಾಸ್ ಗಿಲ್ಲಿನ ಪಾಸ್ ಮಾಡಿ, ಪಾಸ್ ಇದ್ದೆಲ್ಲ ಪ್ಲೇ ಮಾಡ್ಬಿಟ್ರು. ಗಿಲ್ಲಿ ಎದ್ದೋ ಬಿದ್ದು ಅಂತ ಸೀದಾ ಅವ್ರ ಅಮ್ಮನ ಹತ್ರ ಓಡೋದ. ಅದಾದ್ಮೇಲೆ ಅವ್ರ ಅಮ್ಮನ ಹತ್ರ ಓಡೋಗಿ ಅವ್ರ ಅಮ್ಮನ ಹೇಗಿದೆಯಾ ಅಮ್ಮ ಅಂತ ಚೆನ್ನಾಗಿ ಮಾತಾಡ್ಸ್ಬೇಕ ಬೇಡ. ಅಲ್ಲಿ ಗಿಲ್ಲಿದ್ ಇನ್ನೊಂಥರ ಕಾಮಿಡಿ. ಏನಮ್ಮೋ ನೀನ್ ಹಂಗೆ ಬಂದಿದ್ಯಲ್ಲ ಬೆಲೆ ಕೂದಲ ಬಿಟ್ಕೊಂಡು, ಸ್ವಲ್ಪ ಡೈ ಹಾಕೊಂಡ್ ಬರಕ್ ಬರಲ್ವಾ, ಸ್ವಲ್ಪ ಕಲರ್ ಗಿಲ್ಲರ್ ಹಚ್ಕೊಂಡು ಅಂತ ಅನ್ನಕ್ಕೆ ಕಾಮಿಡಿ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಅವ್ರ ಅಮ್ಮ ಸುಮ್ನಿರ್ತಾರ. ಎಷ್ಟೇ ಆದ್ರೂ ಗಿಲ್ಲಿ ಅವ್ರ ತಾಯಿ ಅಲ್ವಾ. ನೀನೇನೋ ಕಳ್ಳಿ ತರ ಕೂಲ ಬಿಟ್ಕೊಂಡು ಹಂಗೆ ಇದೆಯಲ್ಲ, ಸರಿಯಾಗಿ ಬಟ್ಟೆ ಹಾಕೇನಲ್ಲ, ಸರಿಯಾಗಿ ಬಟ್ಟೆ ಹಾಕೊಳಕ್ ಬರಲ್ಲ, ತಲೆ ಬಾಚ್ಕೊಳಕ್ ಬರಲ್ಲ ಅಂತ ಅವರು ಸ್ವಲ್ಪ ರೇಗ್ತಿದ್ರು. ಸೊ ಸಖತ್ತಾಗಿತ್ತು. ಅಷ್ಟೊತ್ತಿಗೆ ಅವ್ರೇನೋ ಅವ್ನ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಕ್ಲೀನ್ ಆಗಿ ರಾಜ್ಕುಮಾರ್ ಒಂಥರ ಡ್ರೆಸ್ ಹಾಕ್ಸಿ ಸೊ ಸಖತ್ತ ರೆಡಿ ಮಾಡಿದ್ರು. ರೆಡಿ ಮಾಡಿ ಅವ್ರ ಅಪ್ಪ ಅಮ್ಮ ಮತ್ತೆ ಅವನು ನಿಂತ್ಕೊಂಡು ಕ್ಯಾಮ್ರಾ ಹತ್ರ ಒಂದ್ ಒಳ್ಳೆ ಫೋಟೋ ಹೊಡ್ಸ್ಕೊಂಡ್ರು. ಅದೇ ಈ ಫೋಟೋ ಸಖತ್ತಾಗಿ ತಗ್ಸ್ಕೊಂಡ್ರು ಗುರು. ಮಸ್ತಾಗಿತ್ತು ಅದು ಮಾತ್ರ. ಅದೆಲ್ಲ ಆದಾದ್ಮೇಲೆ ಗಿಲ್ಲಿ ಒಂದು ಶಾಕ್ ಕೊಟ್ಟ ಗುರು. ಅದೇನು ಅಂದ್ರೆ, ಅವ್ರ ಅಮ್ಮನ ಹತ್ರ ಹೇಳ್ತಿದ್ದಾನೆ, ಅಮ್ಮ ನಿನಗೆ ನನಗೊಬ್ಳು ಚಿಕ್ಕಮ್ಮ ಸಿಕ್ಕಿದಾಳೆ ನೋಡಿ, ಅಶ್ವಿನಿ ಗೌಡರ್ನ ತೋರಿಸಿ ಇವರೇ ನೋಡಿ ನಮ್ಮ ಅಪ್ಪನ 2ನೇ ಹೆಂಡ್ತಿ ಅಂತ ಹೇಳ್ಬಿಡ್ಬೇಕಾ. ಅಲ್ಲಿರೋರೆಲ್ಲ ಶಾಕು ಗುರು. ಅದಂದ್ರೆ ತಮಾಷೆಗೆ ಮಾಡಿದ್ದು. ಅಶ್ವಿನಿ ಗೌಡರು ಶಾಕ್ ಆಗಿ ಅಂತ ಒಂದೆರಡು ಹೊಡೆದ್ರು. ಸೊ ಮಸ್ತಾಗಿತ್ತು ಅದು ಮಾತ್ರ. ಇನ್ನ ಮಿಕ್ಕಿರೋರು ತಂದೆ ತಾಯಿನೂ ಕೂತ್ಕೊಂಡು ಎಲ್ರ ಜೊತೆ ಬೆರ್ತಿದ್ದಾಗಿರ್ಬೋದು, ಎಲ್ರ ಜೊತೆ ಮಾತಾಡಿದ್ದಾಗಿರ್ಬೋದು ಮಸ್ತಾಗಿತ್ತು. ಸೊ ಇನೋಸೆನ್ಸ್ ಇಬ್ಬರದು ಮುಗ್ಧತೆ ಅನ್ನೋದು ಸಖತ್ತಾಗಿದೆ. ಸೊ ಎಷ್ಟೇ ಆದ್ರೂ ಹಳ್ಳಿಯವರಲ್ವಾ, ಸೊ ಮಸ್ತಾಗಿರುತ್ತೆ. ಯಾವ್ದೇ ಕಲ್ಮಶ ಇಲ್ದೇನೆ ಎಲ್ರ ಜೊತೆ ಬೆರ್ತಿದ್ದಾಗಿರ್ಬೋದು, ಎಲ್ರ ಜೊತೆ ಮಾತಾಡಿದ್ದಾಗಿರ್ಬೋದು ಮಸ್ತಾಗಿದೆ. ಯಾರು ಮಿಸ್ ಮಾಡ್ಕೊಳ್ಬೇಡಿ, ಇವತ್ತಿನ ಎಪಿಸೋಡ್ ನೋಡಿ ಮಸ್ತಾಗಿರುತ್ತೆ. ಅಂಡ್ ಇನ್ನೊಂದು ಫ್ಯಾಮಿಲಿ ಬರೋದು ಬಾಕಿ ಇದೆ, ಕಾವ್ಯವ್ರ ಫ್ಯಾಮಿಲಿ ಬಂದಿಲ್ಲ, ಅದು ಇವತ್ತೇ ಬರುತ್ತೆ. ಸೊ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಕಳಿಸ್ತಾರೆ ಅಂತ ಹೇಳ್ಬೋದು. ಹಂಗೇನೆ ಜೊತೆಗೆ ಇನ್ನು ಯಾರೆಲ್ಲ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ತರದ ಅಪ್ಡೇಟ್ಸ್ಗಳನ್ನ ಇನ್ನಷ್ಟು ಆದಷ್ಟು ಬೇಗ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್, ಬಾಯ್.